ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್. ನೋಡಿ, ಮೀಶೋದಿಂದ ನಾನು ಟೋಟಲ್ 6 ಹೆವಿ ನೆಕ್ ಪೀಸಸ್ ಗಳನ್ನ ತರಿಸಿದೀನಿ. ಎಲ್ಲವೂ ಒಂದಕ್ಕಿಂತ ಒಂದು ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೋಡಿ ಹುಡುಕಿ ರಿವ್ಯೂಸ್ ಅನ್ನೆಲ್ಲ ಓದ್ಬಿಟ್ಟು ಚೆನ್ನಾಗಿರುವ ರಿವ್ಯೂಸ್ ಅನ್ನ ನೋಡಿ ನಿಮ್ಗೋಸ್ಕರ ನಾನು ತರಿಸಿದೀನಿ. ಇದನ್ನ ನೀವು ಯಾವುದೇ ಪಾರ್ಟಿಗಿರ್ಬೋದು, ಮದ್ವೆಗಳಿಗಿರ್ಬೋದು, ಗ್ರ್ಯಾಂಡ್ ಸೀರೆಗಳ ಜೊತೆ, ಸಿಲ್ಕ್ ಸೀರೆಗಳ ಜೊತೆ ಆರಾಮಾಗಿ ಕಾಂಬಿನೇಷನ್ ಮಾಡ್ಕೋಬಹುದು. ನೋಡಿ, ಈಗ ನಾನ್ ನಿಮ್ಗೆ ಇದನ್ನ ಒಂದೊಂದೇ ನೀಟಾಗಿ ಹತ್ರದಿಂದ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನೀವು ಕೂಡ ಆರಾಮಾಗಿ ನಿಮ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನನ್ನ ವಿಡಿಯೋವನ್ನ ನೋಡಿ. ಸೊ ಈ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಯೂಟ್ಯೂಬ್ ಅಲ್ಲಿ ಇರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಇರ್ಬೋದು. ಸೊ ಅದನ್ನ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು, ಡೈರೆಕ್ಟ್ ಆಗಿ ಮೀಶೋ ವೆಬ್ಸೈಟ್ ಗೆ ಹೋಗ್ತೀರಾ. ಅಲ್ಲಿ ನೀವು ಜಸ್ಟ್ ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡ್ಬೇಕು ಅಷ್ಟೇ. ತುಂಬಾ ಸಿಂಪಲ್ ಪ್ರೋಸೆಸ್. ನಾನು ಇಷ್ಟು ಹೇಳಿದ ಮೇಲೂ ಕೆಲವೊಬ್ರು ಲಾಂಗ್ ವಿಡಿಯೋಸ್ಗೆ ಬಂದು ಲಿಂಕ್ ಅಂತ ಹೇಳ್ತೀರಾ. ಸೊ ಲಾಂಗ್ ವಿಡಿಯೋಸ್ಗೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಲಿಂಕ್ಗಳು ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ. ಸೊ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಅಲ್ಲಿ ಫಸ್ಟ್ ಒಂದು ನೆಕ್ ಪೀಸ್ ಇದೆ. ತುಂಬಾ ಬ್ಯೂಟಿಫುಲ್ ಅಂಡ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತದ್ದು. ನಾನು ವೇರ್ ಮಾಡಿದೀನಿ ನೋಡಿ. ಈ ತರ ಸಿಲ್ಕ್ ಸೀರೆಗಳ ಜೊತೆ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಆಗ್ತಿದೆ ಅಂತ ಅನಿಸ್ತು. ಸೊ ಕೆಲವೊಂದು ಜ್ಯುವೆಲ್ರಿನೆಲ್ಲ ಹಾಕೊಂಡಾಗ ನಮ್ಗೊಂಥರ ಖುಷಿ ಆಗ್ತಿರುತ್ತಲ್ಲ, ಆತರ ಆಗ್ತಾ ಇದೆ ನನ್ಗೆ ಇದನ್ನ ಹಾಕೊಂಡಾಗ. ಸೊ ತುಂಬಾ ಇಷ್ಟ ಆಯ್ತು. ಹಾಗೆ ಈ ಸೀರೆ ನಾನು ಹಿಂದೆ ನಿಮ್ಗೆ ಸ್ಯಾರಿ ಕಲೆಕ್ಷನ್ ಹಾಲ್ ಮಾಡಿದ್ನಲ್ಲ, ಅದ್ರಲ್ಲಿ ತೋರಿಸಿದ್ದೆ ನೋಡಿ, ಅದನ್ನೇ ವೇರ್ ಮಾಡಿದೀನಿ. ತುಂಬಾ ಚೆನ್ನಾಗಿದೆ. ಹಾಗೆ ಈ ಬ್ಲೌಸ್ ಜೊತೆ ಮ್ಯಾಚ್ ಮಾಡ್ಕೊಂಡಿದೀನಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನನ್ಗೆ. ಸೀರೆ ಇರ್ಬೋದು, ಬ್ಲೌಸ್ ಇರ್ಬೋದು, ಎಲ್ಲವೂ ಕೂಡ. ಸೊ ಎಲ್ಲದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಇವಾಗ ಬನ್ನಿ, ಯಾವ್ದಾದ್ರು ಜ್ಯುವೆಲ್ರಿ ಯಾವ ತರ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವತ್ತಿನ ಫಸ್ಟ್ ಜ್ಯುವೆಲ್ರಿ ಬಾಕ್ಸನ್ನು ಓಪನ್ ಮಾಡೋಣ. ಇದಂತೂ ನನಗೆ ನೋಡಿದ ಕೂಡಲೇ ವಾವ್ ಅಂತ ಅನಿಸ್ಬಿಡ್ತು. ಎಷ್ಟು ಹೆವಿ ವರ್ಕ್ ಇದೆ ನೋಡಿ, ಎಂಥ ಚೆನ್ನಾಗಿದೆ. ಜಸ್ಟ್ ಇದು ಒಂದೇ ಹಾಕ್ಕೊಂಡ್ರು ಸಾಕಲ್ವಾ. ಮತ್ತು ಬೇರೆ ಬೇರೆ ಚೈನ್ಸು, ಬೇರೆ ಬೇರೆ ನೆಕ್ ಪೀಸಸ್ ಏನೂ ಬೇಕಾಗೋದೇ ಇಲ್ಲ. ಜಸ್ಟ್ ಒಂದು ಸಿಂಪಲ್ ಆಗಿರುವಂಥ ಸಿಲ್ಕ್ ಸ್ಯಾರಿಯನ್ನು ಉಟ್ಕೊಂಡು ಇದನ್ನು ಕಾಂಬಿನೇಷನ್ ಮಾಡ್ಕೊಬಿಟ್ರೆ ಅದ್ಭುತವಾಗಿ ಕಾಣಿಸುತ್ತೆ. ಹಾಗೆ ಇದು ಟಿಪಿಕಲ್ ಆ್ಯಂಟಿಕ್ ವರ್ಕ್ ಇರುವಂಥ ನೆಕ್ ಪೀಸ್ ಆಗಿರುತ್ತೆ. ನೆಕ್ಸ್ಟ್ ಇದ್ರ ಜೊತೆ ಜುಮ್ಕಿ ಕೊಟ್ಟಿದ್ದಾರೆ ನೋಡಿ, ಎಂಥ ಚೆನ್ನಾಗಿದೆ. ಸೊ ಟೋಟಲ್ 100% ನಿಮಗೆ ವರ್ತ್ ಫಾರ್ ಮನಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಒನ್, ಇದು ಸ್ವಲ್ಪ ಫ್ಯಾನ್ಸಿ ಆಗಿದೆ. ಅಂದರೆ ಲೈಕ್ ಯಾವುದಾದ್ರೂ ಈವೆಂಟ್ಗೆ ಇದಕ್ಕೆಲ್ಲ ಹಾಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಡ್ರೆಸ್ಗಳ ಜೊತೆ ಕಾಂಬಿನೇಷನ್ ಕೂಡ ಮಾಡ್ಕೊಳ್ಬಹುದು. ಸೊ ಇದೇನು ಅಂತಂದರೆ, ಇದು 3 ಎಳೆ ಇದೆ, 3 ಚೈನ್ ಇರುವಂಥದ್ದು ಬೀಡೆಡ್ ನೆಕ್ಲೆಸ್ ಆಗಿರುತ್ತೆ. ಸೊ ನೋಡ್ತಿದ್ದೀರಲ್ಲ ಲಕ್ಷ್ಮಿ ಡಿಸೈನ್ ಎಂಥ ಚೆನ್ನಾಗಿದೆ ಅಂಥೇಳಿ. ಪೆಂಡೆಂಟ್ ನೋಡಿ ಬ್ಯೂಟಿಫುಲ್ ಆಗಿದೆ. ಹಾಗೆ ಸ್ವಲ್ಪ ಬೀಡ್ ವರ್ಕ್ ಇದೆ. ನಂತರ ಮತ್ತೆ ಫಿನಿಶಿಂಗ್ ಲೈನಲ್ಲಿ ಮತ್ತೆ ನಿಮಗೆ ಕಾಸನ್ನು ಕೊಟ್ಟಿದ್ದಾರೆ. ಕಾಸ್ ಮೀನ್ಸ್ ಅಂದರೆ ಲಕ್ಷ್ಮಿ ಮತ್ತು ಆ ನಕಾಶ್ ಡಿಸೈನ್ ಅಂತ ಹೇಳ್ತೀವಲ್ಲ, ಪಿಕಾಕ್ ಡಿಸೈನು, ಆ ರೀತಿ ಒಂದು ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ. ಅಡ್ಜಸ್ಟೇಬಲ್ ಥ್ರೆಡ್ ಇರೋದ್ರಿಂದ ಮತ್ತೆ ನೀವು ಲೆಂತ್ ಜಾಸ್ತಿ ಮತ್ತು ಕಡಿಮೆ ಎಲ್ಲ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಲೆಂದಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಜುಮ್ಕ ಕೂಡ ನೋಡಿ ಕಾಂಬಿನೇಷನ್ಗೆ ಎಂಥ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಒನ್ ನಾನು ತೋರಿಸ್ತಿರೋದು, ಇದು ಸ್ವಲ್ಪ ಹೆವಿ ನೆಕ್ ಪೀಸಸ್ನೆಲ್ಲ ಇಷ್ಟಪಡ್ತೀರಲ್ವ, ಅಂಥವ್ರಿಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ನಾವು ಸಾಮಾನ್ಯವಾಗಿ ನೆಕ್ ಪೀಸಸ್ಗಳಲ್ಲಿ ಲಕ್ಷ್ಮಿ ಡಿಸೈನ್ ಅಂತೂ ನೋಡಿರ್ತೀವಿ, ಬಟ್ ಇದರಲ್ಲಿ ನನಗೆ ಕೃಷ್ಣನ್ ಡಿಸೈನು ಕೂಡ ನೋಡಿ ಸಖತ್ ಖುಷಿ ಆಯಿತು. ಒಂದು ರೀತಿ ಯೂನೀಕ್ ಆಗಿದೆ ಅಂತ ಅನ್ನಿಸ್ತು. ಹಾಗೆ ಪೆಂಡೆಂಟ್ ಡಿಸೈನ್ ಕೂಡ ನಮಗೆ ಯಾವುದೋ ಟೆಂಪಲ್ ಡಿಸೈನ್, ಅಂದರೆ ಟಿಪಿಕಲ್ ಟೆಂಪಲ್ಲೆಲ್ಲ ಹೊರಗಡೆ ನೋಡಿದಾಗಿರುತ್ತಲ್ಲ ಆ ಥರ ಡಿಸೈನ್ ಫೀಲ್ ಕೊಡುತ್ತೆ. ಹಾಗೆ ಇದು ಕೂಡ ಬೀಡೆಡ್ ಇದೆ. ಹಾಗೆ ನಿಮಗೆ ಗೋಲ್ಡ್ ವರ್ಕು ಕೂಡ ಕೊಟ್ಟಿದ್ದಾರೆ. ಹ್ಯಾಂಗಿಂಗ್ ಬೀಡ್ಸ್ ಇದೆ. ಸೊ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು ನೋಡಿಬಿಟ್ರೆ. ಸೊ ಡೆಫಿನೆಟ್ಲಿ ಇದು ಕೂಡ ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಆಗಿ ನೀವು ಬಳಸ್ಕೊಳ್ಬಹುದು. ನೆಕ್ಸ್ಟ್ ಇದ್ರ ಜೊತೆ ಇಯರಿಂಗ್ಸ್ ಏನು ಕೊಟ್ಟಿದ್ದಾರೆ ನೋಡಿ, ಇದು ಸಿಕ್ಕಾಪಟ್ಟೆ ದೊಡ್ಡಕ್ಕಿದೆ. ಇದು ಜುಮ್ಕಿ ಇದರಲ್ಲಿ ನಿಮಗೆ ವಿಡಿಯೋದಲ್ಲಿ ಸಣ್ಣಕ್ಕೆ ಕಾಣಿಸ್ತಿದೆ, ಬಟ್ ವೇರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಮ್ಮ ಕಿವಿ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡದಿರುವಂಥ ಜುಮ್ಕಿ ಅಂತ ನನಗೆ ಫೀಲ್ ಆಯಿತು. ಈ ರೀತಿ ದೊಡ್ಡ ದೊಡ್ಡ ಜುಮ್ಕಿ ಯಾರು ಇಷ್ಟಪಡ್ತೀರ ನೋಡಿ, ಖಂಡಿತವಾಗಿ ನಿಮ್ಗೆ ಇದು ಇಷ್ಟ ಆಗೇ ಆಗುತ್ತೆ. ನೆಕ್ಸ್ಟ್ ಒನ್, ಇದು ಸಿಂಪಲ್ ಆಗಿ ಡಿಸೈನ್ ಇರುವಂಥ ಪ್ಯಾಟರ್ನನ್ನು ಇಷ್ಟಪಡ್ತೀರಲ್ವ, ಅವರಿಗೆ ಇದು ಇಷ್ಟ ಆಗುತ್ತೆ. ಪರ್ಸ್ನಲಿ ನನಗೂ ಕೂಡ ಇದು ಇಷ್ಟ ಆಯಿತು. 3 ಎಳೆ ಗುಂಡಿನ ಸರ ಅಂತ ಹೇಳ್ತೀವಲ್ಲ ಆ ರೀತಿ ಇದೆ. ಮಧ್ಯೆ ಈ ಥರ ಲಾಕೆಟ್ ಕೊಟ್ಟಿರೋದು, ಐ ಮೀನ್ ಪೆಂಡೆಂಟ್ ರೀತಿ ಚಿಕ್ಕ ಒಂದು ಕೊಟ್ಟಿದ್ದಾರಲ್ವ, ಅದು ಇದರ ಹೈಲೈಟ್ ಅಂತ ಹೇಳ್ಬೋದು. ಅದರ ಸುತ್ತಲೂ ಸ್ಟೋನ್ ಇದೆ. ಸೆಂಟರಲ್ಲಿ ನಿಮಗೆ ಮರೂನ್ ಕಲರ್ ಒಂದು ಬೀಡ್ ಅಂದರೆ ಸ್ಟೋನ್ ಥರನೇ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು. ನೆಕ್ಸ್ಟ್ ಒಂದು ನಾನು ತೋರಿಸ್ತಿರೋದು, ಇದಂತೂ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇದೆಯಲ್ಲ ಇವಾಗ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ಎಲ್ಲ ಜ್ಯುವೆಲ್ರಿ ಸೆಲ್ಲರ್ಸು ಇದನ್ನು
ಸೇಲ್ ಮಾಡ್ತಿದ್ದಾರೆ. ಇದು 2 ಎಳೆಯಲ್ಲಿ ಬರ್ತಿದೆ, ನೋಡ್ತಿದ್ದೀರಲ್ಲ, ಲೇಯರ್ಡ್ 2 ಲೇಯರ್ಡ್ ನೆಕ್ ಪೀಸ್ ಅಂತ ಹೇಳ್ತೀವಲ್ಲ ಆ ರೀತಿ ತುಂಬಾ ಟ್ರೆಂಡಲ್ಲಿ ಇರುವಂಥದ್ದು. ಹಿಂದೆ ನಾನು ತೋರಿಸಿದ್ನಲ್ಲ ನಿಮಗೆ 3 ಎಳೆ ಸರ, ಅದಕ್ಕೂ ಕೂಡ ಯಾವುದೇ ಇಯರಿಂಗ್ ಕೊಟ್ಟಿಲ್ಲ. ಹಾಗೆ ಇದ್ರ ಜೊತೆಗೆ ಇಯರಿಂಗನ್ನು ಪೇರ್ ಮಾಡಿ ಕೊಟ್ಟಿದ್ದಾರೆ, ತೋರಿಸ್ತೀನಿ ನಾನು. ಸೊ ಇದು ಕೂಡ ನನಗೆ ಇಷ್ಟ ಆಯಿತು. ಹಾಗೆ ಇದನ್ನು ನಾನು ಒಂದು ರೀಲಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಒಂದು ರೀಲ್ ಪೋಸ್ಟ್ ಮಾಡಿದೆ, ಅದರಲ್ಲಿ ನಾನು ವೇರ್ ಮಾಡಿದ್ದೀನಿ. ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ರೆ ಗೊತ್ತಿರುತ್ತೆ ನಿಮಗೆ. ಸೊ ಇದ್ರ ಜೊತೆ ಕಾಂಬಿನೇಷನ್ ಮಾಡೋದಕ್ಕೆ ಈ ಥರ ಕಾಸು ಮತ್ತು ಬೀಡ್ ವರ್ಕ್ ಇರುವಂಥ ಇಯರಿಂಗ್ಸ್, ಒಂದು ಮಿನಿಮಲ್ ವರ್ಕು. ನೆಕ್ಸ್ಟ್ ಇದು ನೋಡಿ, ಇದಂತೂ ಎಂಥ ಚೆನ್ನಾಗಿದೆ, ಇದು ಹೈಲೈಟ್ ಅಂತಲೇ ಹೇಳ್ಬೋದು ಇವತ್ತಿನ ಕಲೆಕ್ಷನಲ್ಲಿ. ಸಿಕ್ಕಾಪಟ್ಟೆ ಗೋಲ್ಡ್ ಥರನೇ ಅನಿಸುತ್ತೆ. ನನಗೆ ಮೇಯ್ನ್ ಇಷ್ಟ ಆಗಿದ್ದು ಇದರ ಪ್ಯಾಟರ್ನ್ ನೋಡಿ, ಒಂದು ಸ್ವಲ್ಪ ಗುಂಡು ಇದೆ, ಹಾಗೆ ಇನ್ನೊಂದು ಸ್ವಲ್ಪ ಚೈನ್ ಇದೆ, ಮತ್ತು ಹಿಂದೆಗಡೆ ಈ ಥರ ಸ್ಟ್ರಿಂಗ್ ಥರ ಚೈನ್ ಇರುವಂಥದ್ದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ಸಿಲ್ಕ್ ಸ್ಯಾರಿಗಳ ಜೊತೆ ಒಂದೇ ಹಾಕ್ಕೊಂಡ್ರೂ ಸಾಕು. ಹಾಗೆ ಇದ್ರ ಮುಂದುಗಡೆ ಪೆಂಡೆಂಟ್ ಡಿಸೈನ್ ನೋಡಿ ಅಂತ ಬ್ಯೂಟಿಫುಲ್ ಆಗಿದೆ. 2 ಹಂಸಗಳು ಒಂದಕ್ಕೊಂದು ಮುಖ ಮಾಡಿ ನೋಡ್ತಿರುವಂಥದ್ದು. ನನಗಂತೂ ಇದು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಿಮಗೆ ಇವತ್ತಿನ ಕಲೆಕ್ಷನಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಸೊ ನೋಡಿದ್ರಲ್ವಾ, ಇಷ್ಟೊತ್ತು ನಾನು ಮೀಶೋದಿಂದ ತರಿಸಿದಂತ ಪ್ರೀಮಿಯಂ ಜ್ಯುವೆಲ್ರಿಗಳನ್ನ ತೋರಿಸಿದೀನಿ. ಜಸ್ಟ್ 6 ತರಿಸಿದ್ದೆ, ಹಂಗಾಗಿ 6 ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು, ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಿ ಈ ತರದ್ದು ಜ್ಯುವೆಲ್ರಿ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಜ್ಯುವೆಲ್ರಿನ ತರಿಸ್ಬಿಟ್ಟು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ದಟ್ ನಿಮ್ಗೂ ಕೂಡ ಆರಾಮಾಗಿ ಪರ್ಚೇಸ್ ಮಾಡೋದಕ್ಕೆ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ಭೇಟಿ ಆಗೋಣ. ನಮ್ಮ ವಿಡಿಯೋಸ್ ಗಳನ್ನ ಇದೇ ತರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನೀವು ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಚೆಕ್ ಮಾಡ್ಬೇಕು. ಹೀಗೆ ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡ್ತಾ ಇರಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ನೀವು ಎಲ್ಲಿ ಯಾವ ಆಪ್ ಅನ್ನ ಜಾಸ್ತಿ ಯೂಸ್ ಮಾಡ್ತೀರಾ ಅಲ್ಲಿ ನಮ್ಮನ್ನ ಫಾಲೋ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್.